ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕರ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕರ್ಣ ಮತ್ತು ಕರ್ಣನ ಅಜ್ಜಿ, ಕರ್ಣನ ಹೆಂಡತಿ, ಕರ್ಣನ ತಾಯಿ, ಕರ್ಣನ ಅಪ್ಪ ಇಷ್ಟು ಜನ ಅಲ್ಲಿ ನಿಂತಿದ್ದಾರೆ. ಆದರೆ ಕರ್ಣನ ಅಪ್ಪ ಹೇಳ್ತಾನೆ, ಮಾಲತಿಗೆ ನಾನು ಡೈವರ್ಸ್ ಕೊಡ್ತೀನಿ, ನನಗೆ ಅವಳು ಇಷ್ಟ ಇಲ್ಲ, ನನಗೆ ತಿರುಗಿ ಎದುರು ಮಾತಾಡಿದ ಮೇಲೆ ಅವಳು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾಲತಿ ಹೇಳ್ತಾಳೆ, ಆಯಿತು, ಇನ್ಮೇಲೆ ನೀವೇನು ಹೇಳ್ತಿರೋ ಅದನ್ನು ನಾನು ಕೇಳ್ತೀನಿ, ತಿರುಗಿ ಮಾತಾಡಲ್ಲ, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ, ಆದರೆ ಡೈವರ್ಸ್ ಕೊಡೋ ವಿಷಯ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ ಹೇಳ್ತಾನೆ, ಇಲ್ಲ ಇಲ್ಲ, ನನಗೆ ಎದುರು ಮಾತಾಡಿದ ಮೇಲೆ ನೀನು ನನಗೆ ಬೇಕಾಗಿಲ್ಲ, ಡೈವರ್ಸ್ ಕೊಟ್ಬಿಡ್ತೀನಿ, ಹೊರಟೋಗ್ಬಿಡು ಅಂತ ಹೇಳ್ತಾನೆ. ಅದನ್ನು ಕರ್ಣ ಏನು ಮಾಡ್ತಾನೆ, ಕರ್ಣ ಕೂತಿರ್ತಾನೆ. ಆವಾಗ ಇವರಿಬ್ಬರದ್ದು ಡಿಸ್ಕಸ್ ನಡೀತಿರ್ಬೇಕಾದ್ರೆ ಕರ್ಣ ಮಧ್ಯದಲ್ಲಿ ಹೋಗಿ, ಅಪ್ಪ ನೀವು ಹೇಳ್ತಿರೋದು ತಪ್ಪಪ್ಪ, ಈ ವಯಸ್ಸಲ್ಲಿ ಡೈವರ್ಸ್ ಕೊಡ್ತಾ ಇದ್ದೀರಲ್ಲ, ಏನಕ್ಕೆ, ಏನು ಮಾಡಬೇಕು, ಈಗ ಏನು ಮಾಡೋಕ್ಕಾಗುತ್ತೆ ಹೇಳಿ, ಸುಮ್ಮನೆ ಇರಿಯಪ್ಪ, ಹಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾನೆ. ಏಯ್, ನನ್ನ ಕೆಲಸ ಮಾಡ್ಕೊಳ್ಳೋದು ನನಗೆ ಗೊತ್ತು ಕಣೋ, ನೀನೇನು ಹೇಳೋದು ನನಗೆ, ನೀನೇನು ಹೇಳೋಕ್ಕೆ ಕೂಡ್ದು ನನಗೆ, ನಾನು ಮಾತ್ರ ಇವಳನ್ನ ಬಿಡೋದಂತೂ ಗ್ಯಾರಂಟಿ, ಇವಳು ಯಾರೋ ನಾನು ಯಾರೋ, ಒಂದೇ ಮನೇಲಿದ್ರೂ ಇವಳಿಗೂ ನನಗೂ ಏನು ಕನೆಕ್ಷನ್ ಇಲ್ಲ, ಇವಳು ಪಾಡಿಗೆ ಇವಳಿರಬೇಕು, ನನ್ನ ಪಾಡಿಗೆ ನಾನಿರಬೇಕು ಅಂತ ಅವರಪ್ಪ ಹೇಳ್ತಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ಬೇಡ ನೋಡಪ್ಪ, ನೀವು ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ, ಬೇಡ ಕಣಪ್ಪ ಅಂತ ಹೇಳ್ತಾನೆ. ಕೇಳೋದೇ ಇಲ್ಲ. ಆಮೇಲೆ ಅವರ ಅಜ್ಜಿ ಅಂದರೆ ಅವರಮ್ಮ, ಕರ್ಣನ ಅಜ್ಜಿ ಹೇಳುತ್ತೆ, ಲೇ, ನಿನಗೇನು ತಲೆಗಿಲೆ ಕೆಟ್ಟಿದೆಯೇನೋ, ಈ ವಯಸ್ಸಲ್ಲಿ ಡೈವರ್ಸ್ ಕೊಡ್ತೀನಿ ಅಂತೀಯಲ್ಲೋ, ನಿನ್ನ ತಲೆ ಕೆಟ್ಟೋಗಿದೆಯಾ, ನಿನ್ನ ಸುಮ್ಮನೆ ಇರೋಕ್ಕಾಗಲ್ವಾ, ಏನೇನೋ ಮಾತಾಡ್ತೀಯಲ್ಲ ಅಂತ. ಇಲ್ಲ ಕಣಮ್ಮ, ನೀನೇನಾರೋ ಅನ್ನಮ್ಮ, ಬೈಯಮ್ಮ, ನನಗೆ ಬೇಡ ಅನ್ನಲ್ಲ, ಆದರೆ ಇವಳ ಜೊತೆ ನಾನು ಇರಲ್ಲ, ಇವಳ ಜೊತೆ ನಾನು ಅನುಭವಿಸಿರೋ ನನಗೆ ಗೊತ್ತು, ಇವಳ ಹತ್ರ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ, ನಿನಗೇನಮ್ಮ ಗೊತ್ತು ಅದೆಲ್ಲ ಅಂತ ಹೇಳ್ತಾನೆ. ಕಾರಣ ಯೋಚನೆ ಮಾಡ್ತಾನೆ, ಇವ್ರಿಗೆ ಎಷ್ಟು ಹೇಳಿರೋ ಅರ್ಥನೂ ಆಗಲ್ಲ, ಏನೂ ಗೊತ್ತಾಗಲ್ಲ, ಏನು ಮಾಡೋದು ಇವರಿಗೆ ಅಂತ ಹೇಳ್ಬಿಟ್ಟು ಅವನು ಫುಲ್ಲು ಟೆನ್ಷನ್ ಆಗಿಬಿಡ್ತಾನೆ. ಆಮೇಲೆ ನಿಧಿ ಆ ಕಡೆ ನಿಂತ್ಕೊಂಡು ಅವಳೇನು ಮಾತಾಡೋಕ್ಕಾಗಲ್ಲ, ಅವಳ ಮನೆ ಸೊಸೆ ಆಗಿರೋದ್ರಿಂದ ಅವಳೇನು ಮಾತಾಡೋಕ್ಕಾಗಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಇವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಾ ಇರ್ತಾಳೆ. ಅವಳಿಗೆ ಅಯೋಮಯ ಏನೂ ಅರ್ಥ ಆಗಲ್ಲ. ಈ ಕಡೆ ಕರ್ಣನ ಅಮ್ಮ, ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ನನ್ನ ಜೊತೆ ಬದುಕೋಕ್ಕೆ ಆಗಲ್ಲ ಅಂದಮೇಲೆ ನಾನು ಫೋರ್ಸ್ ಮಾಡಿ ಪ್ರಯೋಜನ ಏನೈತೆ, ಅವರೇ ನಾನು ಬೇಡ ಅಂದಮೇಲೆ ನಾನೇನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಸುಮ್ಮನೆ ಆಗಿಬಿಡ್ತಾಳೆ. ಇವನು ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ, ನನಗೆ ಯಾರೂ ಬೇಕಾಗಿಲ್ಲ, ನನ್ನ ಅಡುಗೆ ನಾನು ಮಾಡ್ಕೊಳ್ತೀನಿ, ನನ್ನ ತಿಂಡಿ ನಾನು ಮಾಡ್ಕೊಳ್ತೀನಿ, ನನಗೆ ಯಾರು ಸಪೋರ್ಟು ಬೇಕಾಗಿಲ್ಲ, ಯಾರೂ ನನಗೆ ಮಾಡಿಕೊಡೋದು ಬೇಕಾಗಿಲ್ಲ ಅಂತ ಎಲ್ಲ ಹೇಳ್ಬಿಡ್ತಾನೆ ದೊಡ್ಡದಾಗಿ. ಆದರೆ ಅವನ ಕೈಲಿ ಏನು ಬರಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಕಾರಣ ಆಯಿತು ಅಂತೇಳಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅಮ್ಮನ ಸಮಾಧಾನ ಮಾಡ್ತಾನೆ. ಸುಮ್ಮನಿರಮ್ಮ, ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನಿರಮ್ಮ ಆ ಕಡೆ ಅಂತ ಹೇಳ್ತಾನೆ. ನಿಧಿನೂ ಕೂಡ ಅತ್ತೆಗೆ ಸಮಾಧಾನ ಮಾಡ್ತಾಳೆ, ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅಜ್ಜಿ ಕೂಡ, ಮಾಲತಿ ಯೋಚನೆ ಮಾಡಬೇಡ, ಸುಮ್ಮನಿರಮ್ಮ, ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಅಜ್ಜಿನೂ ಹೇಳಿಬಿಡುತ್ತೆ. ಇವರೆಲ್ಲ ಹಿಂಗೆ ಹೇಳಿದ ಮೇಲೂ ಪಾಪ ಅವಳು ಕೈ ಮುಗಿದು ಕೇಳ್ಕೊತಾಳೆ ಮತ್ತೆ ಮಾಲತಿ, ಬೇಡ ರೀ, ಈ ವಯಸ್ಸಲ್ಲಿ ನಾವು ಡೈವರ್ಸ್ ಅಂದರೆ ಜನ ಏನು ಅಂದ್ಕೊಳ್ತಾರೆ, ಬೇಡ ರೀ, ಬೇಡ ಅಂತೇಳ್ಬಿಟ್ಟು ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ಕೊಂಡು ನಾನು ಇರ್ತೀನಿ ರೀ, ಬೇಡ ರೀ ಅಂತ ಹೇಳ್ತಾಳೆ. ಆದರೂ ಅವನು ಕೇಳೋದೇ ಇಲ್ಲ, ನನಗೆ ಬಿಲ್ಕುಲ್ ನೀನು ಇಷ್ಟ ಇಲ್ಲ, ನನಗೆ ಬೇಡವೇ ಬೇಡ ಅಂತ ಹೇಳ್ಬಿಡ್ತಾನೆ. ಅಷ್ಟು ಹೇಳಿದ ಮೇಲೂ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ಆಗ್ಬಿಡ್ತಾಳೆ ಅತ್ಲಾಗಿ ಮಾಲತಿ. ಮಾತೇ ಆಡಲ್ಲ ಪುನಃ ಹೆಚ್ಚಿಗೆ. ಆಮೇಲೆ ಬೆಳಿಗ್ಗೆ ಎದ್ದು ತಿಂಡಿ ತಿಂದಿದ್ದು ಅಲ್ಲೇ ಬಿದ್ದಿದೆ, ರೂಮಲ್ಲಿ ನೀರು ಕುಡ್ದಿದ್ದು ಲೋಟ ಅಲ್ಲೇ ಬಿದ್ದಿದೆ, ಎಲ್ಲದು ಅಲ್ಲಲ್ಲೇ ಬಿದ್ದಿದೆ. ಮಾಲತಿ, ಮಾಲತಿ, ಏನಿದು, ಎಲ್ಲ ಕ್ಲೀನ್ ಇಲ್ಲ, ಏನಿಲ್ಲ, ತಿಂದಿದ್ದೆಲ್ಲ ಇಲ್ಲೇ ಇದೆ, ಕಾಫಿ ಲೋಟ ಎಲ್ಲ ಇಲ್ಲೇ ಇದೆ, ಇನ್ನು ಇಷ್ಟೊತ್ತಾದರೂ ತಿಂಡಿ ಇಲ್ಲ, ಏನು ಕತೆ ಅಂತ ಅಂತಾನೆ. ಆದರೆ ಮಾಲತಿ ಇಲ್ಲ ಅಲ್ಲಿ. ಆಮೇಲೆ ಸರಿ ಡೈನಿಂಗ್ ಟೇಬಲ್ಗೆ ಬರ್ತಾನೆ, ಬಂದುಬಿಟ್ಟು ತಿಂಡಿ ತಿನ್ನೋಕ್ಕೆ ಅಂತ ಕೂತ್ಕೋತಾನೆ. ಇಲ್ಲ, ಸ್ವಲ್ಪ ಇಡ್ಲಿ ಇತ್ತು, ನನಗೆ ಹಾಕ್ಕೊಟ್ಟಿದ್ದಾರೆ, ನಾನು ತಿಂತಾಯಿದ್ದೀನಿ ಅಂತ ಅವರಮ್ಮ ಹೇಳ್ತಾಳೆ. ಮತ್ತು ನನಗೆ ತಿಂಡಿ ಅಂದರೆ ಏನಪ್ಪ, ನಂಗೆ ಗೊತ್ತಿಲ್ಲಮ್ಮ ಅದೆಲ್ಲ ಅಂತ ಹೇಳ್ತಾಳೆ. ಆಮೇಲೆ ಸರಿ, ಓಹೋ, ಏನು ನನಗೆ ಗೊತ್ತಿಲ್ವೋ, ರಾತ್ರಿ ಏನು ನಡೀತು ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾಳೆ ಅವರಮ್ಮ. ಏನು ಮರ್ತಿಲ್ಲ ನಾನು, ಎಲ್ಲ ಗೊತ್ತು ನನಗೆ ಅಂತ ಹೇಳ್ತಾನೆ. ಸರಿ, ಆಗಿದ ಮೇಲೆ ಹೋಗು, ಏನು ಮಾಡ್ಕೊಳ್ತೀಯ ಮಾಡ್ಕೋ ಅಂತ.
ನನಗೇನು ಗೊತ್ತಿಲ್ವೋ ನಾನು ಎಲ್ಲ ಮಾಡ್ಕೊಳ್ತೀನಿ ಅಂತ ಹೋಗ್ಬಿಟ್ಟು ಅಕ್ಕಿನ ನೆನೆಸಿರೋ ಅಂಥದ್ದನ್ನು ಮಿಕ್ಸಿಗೆ ಹಾಕ್ತಾನೆ. ಮೈ ಎಲ್ಲ ಆರಿಬಿಡುತ್ತೆ, ಎಲ್ಲ ಕಡೆ ಆರಿ ಮೈ ಮುಖ ಎಲ್ಲ ತುಂಬೋಗ್ಬಿಡುತ್ತೆ. ಇಷ್ಟು ಇವನಿಗೆ ಏನು ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ನಾನೆಲ್ಲ ಮಾಡ್ಕೊಳ್ತೀನಿ ಅಂತಾನೆ, ಏನೂ ಬರಲ್ಲ. ಮಾಲತಿ ಏನೂ ಮಾಡ್ತಾ ಇಲ್ಲ, ಕರ್ಣನೂ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲ, ನಿಧಿನೂ ಕೂಡ ಏನೂ ಮಾಡ್ತಾ ಇಲ್ಲ. ಹಂಗಾಗಿ ಅವನ ಪಾಡಿಗೆ ಅವನು ಏನಾರ ಮಾಡ್ಕೊ ತಿನ್ನಬೇಕು ಅಥವಾ ಏನಾರು ಬೇಕು ಅಂದರೆ ಇನ್ನೊಬ್ರು ಸಪೋರ್ಟ್ ಬೇಕೇ ಇತ್ತು. ಏಕೆಂದರೆ ಅವನಿಗೇನೂ ಬರಲ್ಲ ಮಾಡೋಕ್ಕೆ. ಅಜ್ಜಿ ಏನು ಮಾಡುತ್ತೆ, ಅಜ್ಜಿ ಆಯಿತು ನನಗೇನೋ ಒಂಚೂರು ಕೊಡ್ತಾರೆ ನಾನು ತಿಂತೀನಿ ಅಷ್ಟೇ, ಅದ್ರದ್ದು ಕತೆ. ಅದನ್ನೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಹಣೆ ಬರ ಏನಾರ ಮಾಡ್ಕೊಳ್ಳಿ ಅನ್ನುತ್ತೆ, ಸುಮ್ಮನಿರುತ್ತೆ. ಇನ್ನು ಕರ್ಣ ನಿಧಿ ಅವರಿಬ್ಬರು ಶಾಪಿಗೆ ಹೋಗ್ತಾರೆ, ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅವರಿಬ್ಬರು ಡ್ಯೂಟಿ ಮುಗಿಸ್ಕೋತಾರೆ, ಮನೆಗೆ ಬರ್ತಾರೆ. ಈಗ ಇವನ ಕತೆ ಒಬ್ಬಂದೇ. ಇವನಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಏನಿಲ್ಲ. ಇವನು ಬರೀ ಕೂಗಾಡಿದ್ದೇ ಬಂತು, ಕಿರ್ಚಾಡಿದ್ದೇ ಬಂತು, ಡಿವೋರ್ಸ್ ನೋಟಿಸೇ ಬಂತು ಮನೆ ಹತ್ರಕ್ಕೆ. ಸೈನ್ ಹಾಕಿ ತೊಗೊಂಡ್ಲು ಮಾಲತಿ. ತೊಗೊಂಡು ಈ ಥರ ಮಾಡಿದ್ದೀರಲ್ಲ ಅಂತ ಕೇಳಿದ್ದಕ್ಕೆ, ಹೌದು ನಿನ್ನ ಜೊತೆ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ, ನಾನು ಅನುಭವಿಸಿರೋವಷ್ಟು ಯಾರು ಅನುಭವಿಸಿಲ್ಲ, ನನಗೆ ಗೊತ್ತು ನಾನು ಇವಳನ್ನ ಕಟ್ಕೊಂಡು ಏನು ಅನುಭವಿಸಿದ್ದೀನಿ ಅಂತೇಳಿ, ನೀವೇನು ಹೇಳೋಕ್ಕೆ ಬರಬೇಡಿ, ನನ್ನ ಕಷ್ಟ ನನಗೆ ಗೊತ್ತು ಅಂತಾನೆ. ಅವಳಿಗೆ ಅನಿಸುತ್ತೆ ನಾನು ಏನು ಕಷ್ಟ ಕೊಟ್ಟಿದ್ದೀನಿ, ನನ್ನನ್ನು ಕಟ್ಕೊಂಡು ಅನುಭವಿಸೋ ಅಂಥದ್ದು ಇವ್ರಿಗೇನಾಯಿತು ಅಂತ ಹೇಳ್ಬಿಟ್ಟು ಅವಳು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತಾಳೆ ಮಾಲತಿ. ಇನ್ನು ಅಷ್ಟು ದೊಡ್ಡ ದೊಡ್ಡ ಮಗನ ಮದುವೆ ಆಗಿದೆ, ಅತ್ತೆಗೆ ವಯಸ್ಸಾಗಿದೆ, ಈ ವಯಸ್ಸಲ್ಲಿ ನಾನು ಹಂಗೆ ನೀನು ಹಿಂಗೆ ಅಂತ ಜಗಳಾಡೋಕ್ಕಾಗಲ್ವಲ್ಲ, ಬಿಟ್ಬಿಟ್ಲು ಅತ್ಲಾಗಿ, ಏನಾರ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು. ಕರ್ಣನು ಏನಕ್ಕೂ ಅಪ್ಪಗೆ ಅದು ಕೊಡಮ್ಮ ಇದು ಕೊಡಮ್ಮ ಅಂತ ಏನು ಹೇಳಲಿಲ್ಲ, ಫೋರ್ಸ್ ಮಾಡಲಿಲ್ಲ. ಏಕೆಂದರೆ ಅಮ್ಮಗೆ ಅಷ್ಟು ಕೀಳಾಗಿ ಮಾತಾಡಿದಾಗ ಅವರು ಅನುಭವಿಸ್ಲಿ, ಅವರೇ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ಟ ಅವನು ಅಷ್ಟೇ. ಎಷ್ಟು ಶ್ರೀಮಂತರು ಮನೆ ಆದ್ರೂ ನೋಡಿ, ಯಾವ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಎಷ್ಟು ಪರದಾಡಬೇಕಾಗುತ್ತೆ ಅಂದರೆ, ಅದೇ ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರಲ್ವ, ಹಂಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.